ಇದೆ ಶ್ಲೋಕನ. ಹಾಂ ಸರ್. ನ ಪ್ರಮಾದಾತ್ ಅನರ್ಥೋನ್ಯೋ ಜ್ಞಾನಿನ ಸ್ವಸ್ವರೂಪತಃ ತಥೋ ಮೋಹಸ್ತಥೋ ಅಹಂ ಧೀಹಿ ತಥೋ ಬಂಧಸ್ತಥೋ ವ್ಯಥಾ. ಆಗಿದೆ ಸರ್. ವಿಷಯಾಭಿಮುಖಂ ದೃಷ್ಟ್ವಾ ವಿದ್ವಾಂಸಮಪಿ ವಿಸ್ಮೃತಿಃ ವಿಕ್ಷೇಪಯತಿ ಧೀ ದೋಷೈಃ ಯೋಷಾಜಾರಮಿವ ಪ್ರಿಯಂ. ನಾವು ಎಚ್ಚರಿಕೆ ಮತ್ತು ಅದರ ಮೌಲ್ಯ, ಯಾವುದರ ಮೌಲ್ಯ ಅಂತಂದ್ರೆ ಸ್ವಸ್ವರೂಪವನ್ನ ಸ್ಟೂಡೆಂಟು ಈಗಾಗಲೇ ನಾನು ಆತ್ಮಸ್ವರೂಪ ಅಂತಕ್ಕಂಥದ್ದು ಅವನು ತಿಳಿದುಕೊಂಡಿದ್ದಾನೆ. ತಿಳಿದುಕೊಂಡಷ್ಟು ಮಾತ್ರಕ್ಕೆ ಅದು ಸ್ಥಿರವಾಗಿ ನಿಲ್ಲುತ್ತೆ. ಹೆಂಗ ನಾವು ನಾನು ದೇಹ ಅಂತಂದಾಗ ಎಷ್ಟು ನಮಗೆ ಕನ್ಫ್ಯೂಸ್ ಇಲ್ಲಾರ್ದಂತೆ, ಎಷ್ಟು ಸ್ಪಷ್ಟವಾಗಿ ನಮಗೆ ಡೌಟ್ ಇಲ್ಲದಂತೆ ಎಷ್ಟು ಕ್ಲಿಯಾರಿಟಿ ಇದೆಯೋ, ಹಾಗೆ ನಾನು ಆತ್ಮ ಅಂತ ಹೇಳಿದಾಗ ಅಷ್ಟು ಕ್ಲಾರಿಟಿ ಇನ್ನೂ ನಮಗೆ ಬಂದಿಲ್ಲ. ಯಾಕಂದ್ರೆ ಅದು ನಮ್ಮ ಸ್ವಭಾವ ಆಗಿಲ್ಲ. ಹಾಗಾಗಿ ಅದು ನಮ್ಮ ಸ್ವಭಾವ ಆಗಬೇಕು ಅಂತಂದ್ರೆ ಅದರ ಮೌಲ್ಯವನ್ನ ಪದೇ 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 ನಾವು ಚಿಂತನೆ ಮಾಡಬೇಕು. ಯಾಕೆ ಪದೇ ಪದೇ ಚಿಂತನೆ ಮಾಡಬೇಕು ಅಂತಂದ್ರೆ ಆ ಮೌಲ್ಯ ಪದೇ ಪದೇ ಜಾರುವಂತಹ ಸ್ಥಿತಿಯಲ್ಲಿ ಇದೆ. ಪದೇ ಪದೇ ಜಾರತ್ತದು. ಯಾಕೆ ಜಾರತ್ತೆ ಅಂತಂದ್ರೆ ಈಗಾಗಲೇ ಅಜ್ಞಾನದಿಂದ ಇಂದ್ರಿಯ, ಮನಸ್ಸು, ಬುದ್ಧಿ ಬೇಕಾದಷ್ಟು ಪಳಗಿಬಿಟ್ಟಿದ್ದಾವೆ ಅಜ್ಞಾನದ ವಿಚಾರದಲ್ಲಿ. ಸೊ ಹಾಗಾಗಿ ಅವು ಮತ್ತೆ ಅದು ಸಿಸ್ಟಮ್ ಹೇಗಂದ್ರೆ ನಮ್ಮದು ಮನಸ್ಸು ಅದು ಮೆಕ್ಯಾನಿಕ್ ಮೋಲ್ಡ್ ಅಂತ ಕರಿತೀವಿ. ಎಷ್ಟೇ ಕಾನ್ಸಿಯಸ್ ಆಗಿದ್ದರೂ ಕೂಡ ಅದು ಬೈ ನೇಚರ್ ಮೆಕ್ಯಾನಿಕಲ್ ಆಗಿ ಮಾಡಿಕೊಂಡು ಮತ್ತೆ ಓಲ್ಡ್ ಸ್ಟೈಲನ್ನೇ ಅದು ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಕಾರಣದಿಂದ ಇಲ್ಲಿ ನಮಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಅದರಲ್ಲಿ ವಿಶೇಷವಾಗಿ ಈ 323ನೇ ಶ್ಲೋಕದಲ್ಲಿ ವಿಷಯಾಭಿಮುಖಂ ದೃಷ್ಟ್ವಾ ಅಂತಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ವಿಷಯದ ಕಡೆ ಮುಖ ಮಾಡಿ ನೋಡ್ತಾ ಇವೆ. ಕಣ್ಣು ಯಾವಾಗ್ಲೂ ಸುಂದರವಾಗಿರ್ತಕ್ಕಂಥದ್ದನ್ನ ನೋಡಕ ತುದಿಗಾಲ ನಿಂತುಕೊಂಡಿರ್ತದೆ. ಕಿವಿ ಹಾಗೆ ಇನ್ನೊಬ್ಬರ ಸುದ್ದಿಯನ್ನ ಕೇಳೋದಕ್ಕೆ ಸದಾ ಎಚ್ಚರವಾಗಿರ್ತದೆ. ಕೂಡ ನಮ್ಮ ಇಂದ್ರಿಯಗಳು ಪ್ರಮುಖವಾಗಿವೆ ಅಂತಕ್ಕಂತಹದ್ದು ಇಲ್ಲಿ ಚಿನ್ಮಯಾನಂದ ಸ್ವಾಮಿಗಳು ಒಂದು ಕೋಟ್ ಮಾಡಿದ್ದಾರೆ. ಯಾವುದಂತಂದ್ರೆ ಈ ಇಂದ್ರಿಯಗಳು ಯಾಕೆ ಬಹಿರ್ಮುಖವಾಗಿ ಇವೆ ಅನ್ನೋದಕ್ಕೆ ಕಟದ ಒಂದು ಮಂತ್ರವನ್ನ ಅವರು ತಾವು ಎಕ್ಸ್ಪ್ಲೇನ್ ಮಾಡುವಾಗ ತಗೊಂಡಿದ್ದಾರೆ. ಯಾವುದು ಅಂದ್ರೆ ತುಂಬಾ ಫೇಮಸ್ ಕೋಟೆಡ್, ಅದು ಯಾವಾಗಲೂ ನಾನು ಕೋಟ್ ಮಾಡ್ತಾನೆ ಇರ್ತೀನಿ. ಸೊ ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮ ಅಂತ ಒಂದು ಮಂತ್ರ. ಅಂದ್ರೆ ಇದನ್ನ ಭಗವಂತ ಸೃಷ್ಟಿ ಮಾಡುವಾಗ
ಅರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ. ಸ್ವಯಂಭೂ ಅಂದ್ರೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಈಶ್ವರ. ಈ ಇಂದ್ರಿಯಗಳೆಲ್ಲವನ್ನ ಬಹಿರ್ಮುಖವಾಗಿ ಇಟ್ಬಿಟ್ಟಿದ್ದಾನೆ. ಒಳಗಡೆ ನೋಡಕ್ ಬರಂಗಿಲ್ಲ ಅವಕ್ಕ, ಬರೀ ಹೊರಗಡೆನೆ ನೋಡ್ತವೆ. ಸುಂದರವಾಗಿರ್ತಕ್ಕಂಥದ್ದನ್ನು ನೋಡೋದು, ಬೇಡವಾಗಿರ್ತಕ್ಕಂಥದ್ದನ್ನ ಕೇಳೋದು, ನಮಗೆ ಆರೋಗ್ಯವಲ್ಲದೆ ಇರ್ತಕ್ಕಂಥದ್ದನ್ನ ನಾಲಿಗೆ ಬಯಸೋದು, ನಮಗೆ ಹಿತವಲ್ಲದೆ ಇರ್ತಕ್ಕಂಥದ್ದನ್ನ ಸುವಾಸನೆಯನ್ನ ಬಯಸೋದು, ಈ ಎಲ್ಲ ಸಂಗತಿಗಳು ಸಹಜ ಸ್ವಭಾವಗಳು. ಇವೆಲ್ಲವೂ ಕೂಡ ನಾವು ತಿಳುವಳಿಕೆ ಇಲ್ಲದೆ ಇದ್ದಾಗ ಮಾಡಿದ್ದೀವಿ ಇವನ್ನೆಲ್ಲ. ಈಗ ತಿಳುವಳಿಕೆ ಬಂದಿದೆ, ಬುದ್ಧಿಯಿಂದ ನಮಗೆ ಬೇಡ ಅಂತ ಅನಿಸುತ್ತೆ, ಆದರೆ ಸ್ವಭಾವದಿಂದ ಮತ್ತೆ ಅದು ಜಾರ್ತಾ ಇರ್ತದೆ. ಹಾಗಾಗಿ ಇಲ್ಲಿ ವಿಸ್ಮೃತಿ, ವಿದ್ವಾಂಸಂ ಅಪಿ ವಿಸ್ಮೃತಿ ಅಂತ. ವಿಸ್ಮೃತಿ ಅಂತಂದ್ರೆ ಪ್ರಮಾದ ಅಂತ ನಿನ್ನೆ ಹೇಳಿದ್ನಲ್ಲ, ಆ ಪ್ರಮಾದಕ್ಕೆ ಇನ್ನೊಂದು ಶಬ್ದ ವಿಸ್ಮೃತಿ. ಅಂದ್ರೆ ಸ್ಮೃತಿಯಲ್ಲಿ ನೆನಪಾಗದೆ ಇರ್ತಕ್ಕಂಥದ್ದು. ಏನು? ನಾನು ಆತ್ಮಸ್ವರೂಪ ಅಂತಕ್ಕಂಥದ್ದು ನೆನಪು ಹೋಗಿಬಿಡ್ತದೆ. ಸಾಮಾನ್ಯವಾಗಿರ್ತಕ್ಕಂತಹ ನಾನು ಜೀವ ಅಂತಕ್ಕಂಥದ್ದು ಪುನಃ ಮತ್ತೆ ನೆನಪಿಗೆ ಬಂದ್ಬಿಡ್ತದ. ನೆನಪಿಗೆಲ್ಲ ಅದು ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ ಅದು. ಹಾಗಾಗಿ ವಿದ್ವಾಂಸನಾಗಿರ್ತಕ್ಕಂಥವನು ಯಾವಾಗಲೂ ಕೂಡ ಎಚ್ಚರವಾಗಿರಬೇಕು ಅಂತ. ಇದು ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಕ್ಕೆ ನಡೆಯುವವನು ಎಡವುವನಲ್ಲದೆ ಕುಳಿತಿರುವವನು ಎಡವುವನಂತ ಒಂದು ಗಾದೆ ಮಾತು. ಇದೆಲ್ಲ ಯಾರಿಗೆ ಅಂತಂದ್ರೆ, ಯಾರು ಪರಮಾತ್ಮನ ಕಡೆ ಮುಖ ಮಾಡಿ ಹೊರಟಿದ್ದಾರೋ ಅವರನ್ನ ಕನ್ಸಿಡರ್ ಮಾಡಿ ಹೇಳ್ತಕ್ಕಂಥದ್ದು. ಕಾಮನ್ ಪೀಪಲ್ನ ನೋಡೋದಾಗ್ಲಿ, ಕಾಮನ್ ಪೀಪಲ್ನ ಕಂಪೇರ್ ಮಾಡೋದಾಗ್ಲಿ ಮಾಡಬಾರ್ದು ಈ ವಿಷಯದಲ್ಲಿ. ಇದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದಕ್ಕೆ ನಾವು ಬಲವಂತದಿಂದ ಧರ್ಮವನ್ನು ಆಚರಣೆ ಮಾಡಬಾರ್ದು, ಬಲವಂತದಿಂದ ತತ್ವವನ್ನ ಅನುಷ್ಠಾನ ಮಾಡಕ್ ಹೋಗ್ಬಾರ್ದು. ಇದು ಸ್ಪಷ್ಟವಾಗಿರ್ಬೇಕು. ಹಾಗಾಗಿ ಇಲ್ಲಿ ಚೆನ್ನಾಗಿ ತಿಳಿದಿರ್ತಕ್ಕಂತಹ ವಿದ್ವಾನ್ ಅಂತ ಪ್ರಯೋಗ ಮಾಡಿದ್ದೇನೆ. ವಿದ್ವಾನ್ ಅಂದ್ರೆ ಸರಿಯಾಗಿ ತತ್ವವನ್ನ ಇರತಕ್ಕಂಥವನನ್ನ ವಿದ್ವಾನ್. ಆ ವಿಧಿವತ್ತಾಗಿ ತಿಳಿದಿರ್ತಕ್ಕಂತಹ ವಿದ್ವಾನ್ ಕೂಡ ಒಮ್ಮೊಮ್ಮೆ ಏನ್ ಮಾಡ್ತಾನೆ ಅಂತಂದ್ರೆ ವಿಸ್ಮೃತಿ ಅಂದ್ರೆ ಮರುವಾಗಿಬಿಡ್ತದೆ. ಯಾಕೆ ಮರುವಾಗುತ್ತೆ ಅಂತಂದ್ರೆ ವಿಷಯ ಅಭಿಮುಖಂ ದೃಷ್ಟ, ವಿಷಯದ ಕಡೆ ಮುಖ ಮಾಡಿರ್ತಕ್ಕಂತಹ, ವಿಷಯದ ಕಡೆ ನೋಡ್ತಕ್ಕಂತಹ ಇಂದ್ರಿಯಗಳು ಸಹಜವಾಗಿ ಮನಸ್ಸನ್ನ ವಿಸ್ಮೃತಿಗೆ ಗೊಳಿಸಿಬಿಡ್ತವೆ. ಬರೀ ಮನಸ್ಸನ್ನ ಗೊಳಿಸ್ತಾ ಇಲ್ಲ, ವಿಕ್ಷೇಪಯತಿ ದೋಷೈಹಿ ಅಂತಾರೆ ಅವರು. ವಿಕ್ಷೇಪ ಆಗ್ತಕ್ಕಂಥದ್ದು ಮನಸ್ಸಿನ ಗುಣ. ಯಾವಾಗ ಇಂದ್ರಿಯ ನೋಡುತ್ತೋ, ಇಂದ್ರಿಯ ನೋಡಿದ ಮೇಲೆ ಬಯಸುವಂತಹದ್ದು ಮನಸ್ಸಿನ ಗುಣ. ಬಯಸುವಂತಹದ್ದು ಮನಸ್ಸಿನ ಗುಣ ಅಂತಂದಗಳಿಗೆ ಯಾವಾಗ ಬುದ್ಧಿ ಅದನ್ನು ಪಡ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ಅಂತಕ್ಕಂಥದ್ದು ಬುದ್ಧಿ ಕೂಡ ತನ್ನ ಹಳೆ ಸ್ವಭಾವದಿಂದ ಮತ್ತೆ ಜಾಗೃತವಾಗಿ ಬಿಡುತ್ತದೆ. ಸೊ ಈ ರೀತಿಯಾಗಿ ಮನುಷ್ಯನನ್ನ ಈ ಹೊರಮುಖವಾಗಿರ್ತಕ್ಕಂತಹ ವಿಷಯಗಳು ಆಕರ್ಷಿಸ್ತಾ ಇರ್ತವೆ. ಆ ಕಾರಣದಿಂದ ವಿದ್ವಾಂಸನಾಗಿರ್ತಕ್ಕಂಥವನು ಎಚ್ಚರವಾಗಿರ್ಬೇಕು. ಜಾರಮಿವ ಪ್ರಿಯಂ ಅಂತ ಒಂದು ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು, ಈಗ ಯಾವ ಕಾಲದಾಗೂ ಉಂಟಿದು, ಇದನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಬಳಸ್ತಾರೆ. ಇದನ್ನ ಈ ವಾಕ್ಯವನ್ನು ಅಂದ್ರೆ ಬಿಸಿನೆಸ್ಗಳಲ್ಲಿ, ಪಾಲಿಟಿಕ್ಸ್ ಅಲ್ಲಿ, ಈ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಈಗೇನು ಶುರುವಾಗ್ಯದಲ್ವ, ಈ ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲಿ, ರೆಸಾರ್ಟ್ ಬಿಸ್ನೆಸ್ ಅಲ್ಲಿ ಏನಂತಂದ್ರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಪ್ರೊವೈಡ್ ಮಾಡಿಬಿಡೋದು. ಇಷ್ಟವಾಗಿರ್ತಕ್ಕಂಥದ್ದನ್ನ ಪ್ರೊವೈಡ್ ಮಾಡಿದಗಳಿಗೆ ಅವಾಗ ಅವನೇನ್ ಮಾಡ್ತಾನೆ, ಸಹಜವಾಗಿ ಅವು ಹೇಳ್ದಂಗೆ ಕೇಳಿಬಿಡ್ತಾನೆ. ಹಾಗೆ
ಈ ಇಂದ್ರಿಯಗಳ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅವು ನಮ್ಮನ್ನ ಏನ್ ಮಾಡ್ತಾವ ಅಂತಂದ್ರೆ, ನಾವು ಎಷ್ಟೇ ವಿದ್ವಾಂಸರಾಗಿದ್ದರೂ ಕೂಡ ಅವು ನಮ್ಮನ್ನ ಕೆರಳಿಸಿಬಿಡ್ತವೆ. ಕೆರಳಿಸಿಬಿಟ್ಟು ಮತ್ತೆ ಮನುಷ್ಯ ಪುನಃ ಮತ್ತೆ ಜಾರಿ ಬಿಡ್ತಾನೆ. ಆ ಕಾರಣದಿಂದ ಜಾರದಂತೆ ಅಲ್ಲಲ್ಲಿ ಈಗ ಹೈವೇ ರೋಡಲ್ಲಿ ಕೆಲವೊಂದು ಕಡೆ ಸ್ಪೀಡಾಗಿ ಹೋಗ್ಬಾರ್ದಂತೆ ಹೆಂಗ ಆ ರೋಡ್ ಜಂಪ್ಗಳನ್ನು ಹಾಕಿರ್ತಾರಲ್ವಾ, ಬ್ರೇಕರ್ಗಳನ್ನ. ಹಂಪ್ಸ್. ಆ ರೀತಿಯಾಗಿ ಆಚಾರ್ಯ ಶಂಕರರು ಇಲ್ಲಿ ನಮಗ ಅಲ್ಲೊಂದು ಶ್ಲೋಕ ರೂಪದಲ್ಲಿ ಹಂಪ್ಸ್ ಹಾಕಿದ್ದಾರೆ. ಅಂದ್ರೆ ಸ್ವಲ್ಪ ಸ್ಲೋ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಕಂಟ್ರೋಲ್ ಬರುತ್ತೆ, ಗಾಡಿ ಅನಾಹುತ ಆಗೋದಿಲ್ಲ. ಒಂದಿಷ್ಟು ಬಹಳ ಅಂದ್ರೆ ಸ್ಪೀಡ್ ಕಡಿಮೆ ಆಗ್ಬೋದು, ಅಂತ ಅರ್ಜೆಂಟ್ ಏನಿಲ್ಲ. ಸೊ ಹಾಗಾಗಿ ಜಾರದಂತೆ ತಡಿಲಿಕ್ಕೋಸ್ಕರ ಸಲುವಾಗಿ ಈ ತರಹದ ಕೆಲವೊಂದು ಜಗಜ್ಜನಿತವಾಗಿರ್ತಕ್ಕಂತಹ ಸಂಗತಿಗಳನ್ನ ತಗೊಂಡು ನಮ್ಮನ್ನ ಎಚ್ಚರ ಮಾಡತಕ್ಕಂತಹ ಸ್ಥಿತಿಯಲ್ಲಿ ಈ ಶ್ಲೋಕವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ವಿದ್ವಾಂಸನಾಗಿರ್ತಕ್ಕಂಥವನು ಇಂದ್ರಿಯಗಳ ಮೇಲೆ ಯಾವಾಗಲೂ ಕೂಡ ಜಾಗರೂಕನಾಗಿರ್ಬೇಕು. ಸೊ ಇದನ್ನ ಭೀಷ್ಮ ತನ್ನ ಬ್ರಹ್ಮಚರ್ಯ ನಿಷ್ಠೆಯಲ್ಲಿ ಅಭಿವ್ಯಕ್ತಿ ಮಾಡ್ತಾನೆ. ಯಾವಾಗಲೂ ಕೂಡ ಅವನಿಗೆ ಎಂತಹ ಪ್ರಸಂಗ ಬಂದಾಗಲೂ ಕೂಡ ವಿಸ್ಮೃತಿ ಆಗ್ತಿದ್ದಿಲ್ಲ. ಅಷ್ಟು ಆ ಒಂದು ವಿಷಯದಲ್ಲಿ ಎಚ್ಚರವಾಗಿದ್ದವನು. ಆ ಅಂಬೆ ಎಷ್ಟೆಲ್ಲ ಪ್ರಲೋಭನೆ ಮಾಡಿದಾಗಲೂ ಕೂಡ, ಯಾವ ರೀತಿಯಾಗಿ ಕೆರಳಿಸಿದ್ರು ಕೂಡ ಕೊನೆಗೆ ಅವಳಿಗೋಸ್ಕರವಾಗಿ ತನ್ನ ಗುರುವಾಗಿರ್ತಕ್ಕಂಥ ಪರಶುರಾಮನ ಜೊತೆ ಯುದ್ಧ ಮಾಡಕ್ಕೆ ಕೂಡ ಯುದ್ಧ ಮಾಡಿದ. ಆದರೆ ತನ್ನ ನಿಯಮವನ್ನ ಅವನು ಬದಲಿಸ್ಲಿಲ್ಲ. ಯಾಕಂದ್ರೆ ಅಷ್ಟು ಆ ವಿಷಯದಲ್ಲಿ ಅವನು ಜಾಗರೂಕನಾಗಿದ್ದ. ಹಾಗೆ ನಾವು ಕೂಡ ಈ ಆತ್ಮದ ವಿಸ್ಮೃತಿಯನ್ನು ಪಡೆಯದಂತೆ ಸದಾ ಎಚ್ಚರವಾಗಿರಬೇಕು. ಯಥಾ ಪ್ರಕೃಷ್ಟಂ ಶೈವಾಲಂ ಕ್ಷಣ ಮಾತ್ರಂ ನ ತಿಷ್ಠತಿ ಔರುಣೋತಿ ತಥಾ ಮಾಯಾಂ ಪ್ರಾಜ್ಞಂ ವಾಪಿ ಪರಾಂಗುಖಂ. ಪರಾಂಗುಖಂ ಅಂದ್ರೆ ಪರವಶನಾಗಿ ಬಿಡ್ತಾನೆ. ಬಹಳ ಸುಂದರವಾಗಿರ್ತಕ್ಕಂಥ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಥಾ ಪ್ರಕೃಷ್ಟಂ ಶೈವಾಲಂ ಕ್ಷಣ ಮಾತ್ರಂ ನ ತಿಷ್ಠತಿ. ಈ ಹಳೆಯ ಕಾಲದಲ್ಲಿ ಕೆಲವೊಂದು ಈ ಕೊಳವೆ ಬಾವಿಗಳಿರ್ತಿದ್ವು, ಓಪನ್ ವೆಲ್ ಅಂತ ಏನು ಕರಿತೀವಿ, ಆ ಥರ ಬಾವಿಗಳು. ಆ ಬಾವಿಗಳಲ್ಲಿ ಪಾಚಿ ಕಟ್ಕೊಂಡು ಬಿಟ್ಟಿರ್ತಿತ್ತು. ನೋಡೋರಿಗೆ ಅದು ನೀರು ಕಾಣೋದಿಲ್ಲ, ಬರೀ ಪಾಚಿ ಇರ್ತದ. ತಿಳಿದಿರ್ತಕ್ಕಂಥವ್ರು ಹೋಗಿ ಪಾಚಿನ ತಳ್ಳಿ ನೀರನ್ನ ತಗೊಳ್ತಿದ್ರು. ತಗೊಂಡು ಅವರು ಈ ಕಡೆ ತಿರುಗೋದ್ರೊಳಗಡೆ ಮತ್ತೆ ಅದು ಪಾಚಿ ಬಂದು ಕ್ಲೋಸ್ ಮಾಡಿಬಿಡ್ತಿತ್ತು, ನೀರನ್ನ ಕಾಣದಂತೆ. ಆವೃಣೋತಿ ತಥಾ ಮಾಯ. ತಥಾ ಆ ರೀತಿಯಾಗಿ, ಯಾವ ರೀತಿಯಾಗಿ? ಶೈವಾಲಂ ಕ್ಷಣ ಮಾತ್ರಂ ನ ತಿಷ್ಠತಿ. ಒಂದು ಕ್ಷಣವೂ ಕೂಡ ಬಿಡದಂತೆ, ಒಂದು ಕ್ಷಣ ಕೂಡ ಬೇಕಾಗಿಲ್ಲ ಅದಕ್ಕೆ. ಅಷ್ಟು ಸ್ಪೀಡ್ ಆಗಿ ಆ ಪಾಚಿ ನೀರನ್ನ ಹೆಂಗ ಮುಚ್ಕೊಳ್ತದೋ ಆ ರೀತಿಯಾಗಿ ಮಾಯ ಅಂತಕ್ಕಂಥದ್ದು ಪ್ರಾಜ್ಞಂ ವಾಪಿ ಪರಾಂಖಂ. ಈ ಮಾಯ ಅಂತಕ್ಕಂಥದ್ದು ಏನ್ ಕಣ? ಸೊ
ಎಷ್ಟೇ ಇಂದಿನಲ್ಲಿ ವಿದ್ವಾಂಸ ಅಂತ ಬೆಳೆಸ್ತಾರೆ. ಈಗ ಪ್ರಾಜ್ಞಾ ಅಂತಂದ್ರೆ ಪ್ರಜ್ಞೆ ಉಳ್ಳವನು ಅಂತ. ಯಾವುದರಲ್ಲಿ ಪ್ರಜ್ಞೆ ಉಳ್ಳವನು? ಆತ್ಮಜ್ಞಾನದಲ್ಲಿ ಪ್ರಜ್ಞೆ ಉಳ್ಳವನು ಪ್ರಾಜ್ಞ. ಅಂತಹ ಪ್ರಾಜ್ಞೆ ಕೂಡ ಒಂದು ಕ್ಷಣದಾಗ ಎಷ್ಟೇ ಎಚ್ಚರವಾಗಿದ್ರೂ ಆ ಹಳೆ ಸಂಸ್ಕಾರಗಳು ಏನ್ ಮಾಡಿಬಿಡ್ತವೆ, ಒಂದು ಕ್ಷಣದಲ್ಲಿ ಮತ್ತೆ ಓವರ್ಟೇಕ್ ಮಾಡಿಬಿಡ್ತವೆ. ಅದನ್ನು ಪರಾಂಗುಖಂ ಅಂತ. ಓವರ್ಟೇಕ್ ಮಾಡಿ ಮತ್ತೆ ನಾರ್ಮಲ್ ಆಗಿ ಬಿಡ್ತಾನೆ, ಅವನು ಯಥಾಸ್ಥಿತಿ ಬಂದ್ಬಿಡ್ತಾನೆ ಒಂದು ಕ್ಷಣದಲ್ಲಿ. ಇದನ್ನ ನಾವು ಜಡಭರತನಲ್ಲಿ ನೋಡ್ಬೋದು. ಜಡಭರತ ಅಂತಹ ರಾಜ್ಯವನ್ನ ತ್ಯಜಿಸಿ ನದಿ ದಂಡೆಯಲ್ಲಿ ತಪಸ್ಸು ಮಾಡ್ಕಂತ ಕೂತ್ಕೊಂಡಿದ್ದ. ಆಯ್ತು, ಒಂದು ಕ್ಷಣ ಜಿಂಕೆಯದ್ದು ಒಂದು ಘಟನೆ ನಡೆದ್ಬಿಡ್ತು. ಒಂದು ಕ್ಷಣದಲ್ಲಿ ತನ್ನ ತಪಸ್ಸು ಎಲ್ಲ ಮರೆತು ಬಿಟ್ಟ. ಆ ಒಂದು ಜಿಂಕೆ ನದಿ ಪಕ್ಕದಲ್ಲಿ ಅವನು ಒಂದು ಕುಟೀರ ಕಟ್ಟಿಕೊಂಡಿದ್ದ. ಆ ಕಡೆ ಸೈಡು ಒಂದು ಜಿಂಕೆ ನೀರು ಕುಡಿತಾ ಇತ್ತು, ಹರಣಿ. ಹಿಂದಿನಿಂದ ಒಂದು ಹುಲಿ ಗುಟ್ರ ಹಾಕಿಬಿಡಿತು. ಗುಟ್ರ ಹಾಕಿದಗಳಿಗೆ ಅದಕ್ಕೆ ಏನು ತೋಚದಂತೆ ಹಾಗೆ ನಿಂತಲ್ಲಿಂದನೇ ಜಂಪ್ ಮಾಡಿಬಿಡಿತು. ಜಂಪ್ ಮಾಡಿ ಈ ಕಡೆ ದಂಡಿಗೆ ಬಂದು ಬಿತ್ತದು. ಅದು ಆ ಹರಡಿ ಆಲ್ರೆಡಿ ಪ್ರೆಗ್ನೆಂಟ್ ಇತ್ತು. ಯಾವಾಗ ತನ್ನ ಸಾವಿನ ಪರಿಸ್ಥಿತಿಯಲ್ಲಿ ತನ್ನ ದೇಹವನ್ನು ಮರೆತು ಅಷ್ಟು ಲಾಂಗ್ ಜಂಪ್ ಮಾಡಿದ್ದದು, ಆ ಬಿದ್ದಿರೋ ಫೋರ್ಸಿಗೆ ಅಲ್ಲಿ ಸ್ಪಾಟಲ್ಲೇ ಡೆತ್ ಆಗಿಬಿಡಿತದು. ಆದರೆ ಅದೇನಾಯ್ತು ಅಂದರೆ ಡೆಲಿವರಿ ಆಯಿತು, ಸ್ಪಾಟಲ್ಲಿ ಆ ಹರಣಿ ಸತ್ತೋಯ್ತು. ಪಾಪ ಇವನಲ್ಲಿ ಕುತ್ಕೊಂಡಿದ್ನಲ್ವಾ, ತಪಸ್ಸು ಮಾಡಿಕೊಂತ ನೋಡಿಕಂತ ಕುಟೀರದಲ್ಲಿ ಕುತ್ಕೊಂಡಿದ್ದ. ಆ ಮುದ್ದಾಗಿರ್ತಕ್ಕಂಥ ಜಿಂಕೆ ಮರಿ ನೋಡಿದಗಳಿಗೆ ಪಾಪ ಅವನಿಗೀಗ ಅನಿವಾರ್ಯ ಐತೆ ಅದು ಪರಿಸ್ಥಿತಿ. ಅದನ್ನ ಪ್ರೊಟೆಕ್ಟ್ ಮಾಡಕ ಅದನ್ನ ಉಡ್ಸಕ್ ಶುರು ಮಾಡಿದ. ಅದನ್ನು ಉಡ್ಸಕ್ ಶುರು ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತಹದ್ದು ಆಹಾರ ಕೊಡಬೇಕಾಯ್ತು. ಮತ್ತೆ ಇನ್ಯಾವುದರ ಪ್ರಾಣಿ ಬಂದು ಮತ್ತೆ ಅದನ್ನ ತಿಂದು ಹಾಕಿಬಿಡ್ತದಂತ ಅದನ್ನ ಎಚ್ಚರವಾಗಿ ಇದ್ದು ಕಾಯ್ಬೇಕಾಯ್ತು. ತಕ್ಷಣಕ್ಕೆ ಮರು ಬಂದ್ಬಿಡಿದ್ದು. ಎಷ್ಟು ಮರು ಬಂದ್ಬಿಡಿತು ಅಂತಂದ್ರೆ ಅದೊಂದು ಸ್ವಲ್ಪ ಅದು ಒನ್ ಡೇ ಅದು ಪಿಕಪ್ ಆಗಿಬಿಟ್ರೆ ಅದು ಹೊರಟೋಗ್ಬಿಡ್ತಿತ್ತು, ಬಿಟ್ಬಿಡೋದಾಗಿತ್ತು. ಅವನಿಗೆ ಅದಾಗ್ಲಿಲ್ಲ. ಅದು ಜಿಂಕೆ ಮೇಲೆ ವ್ಯಾಮೋಹ ಬಂದ್ಬಿಡಿತು. ಕೊನೆಗೆ ಅವನು ಅರೆ ಜಿಂಕೆನ ನೋಡಿಕೊಳ್ಳೋದ್ರಲ್ಲೇ ಅವನಿಗೆ ಮರಣ ಬಂದ್ಬಿಡಿತು. ಆ ಕಾರಣದಿಂದ ಅವನು ಅಷ್ಟು ತಪಸ್ವಿಯಾಗಿದ್ರು ಕೂಡ ಜಾರಿಬಿಟ್ಟು ಮತ್ತೆ ಜಿಂಕೆಯ ರೂಪವನ್ನ ಪಡ್ಕೊಂಡ ಅಂತ ಪುರಾಣದಲ್ಲಿ ಕಥೆ ಇದೆ, ಜಡಭರತನ ಕಥೆ. ಈ ರೀತಿಯಾಗಿ ಅನೇಕ ಉದಾಹರಣೆಗಳು ನಮಗೆ ಭಾಗವತದಲ್ಲಿ ಸಿಗ್ತವ, ಮಾರ್ಕಂಡೇಯ ಪುರಾಣದಲ್ಲಿ ಸಿಗುತ್ತವ. ನಮಗೆ ಅನೇಕ ಸಂಗತಿಗಳು ಕೊನೆ ಕ್ಷಣದಲ್ಲಿ ಮನುಷ್ಯನ ಸ್ಮೃತಿ ತಪ್ಪಿಬಿಡ್ತದೆ. ಆವಾಗ ಜೀವನ ಪೂರ್ತಿ ಮಾಡಿರ್ತಕ್ಕಂಥ ಸಾಧನೆ ಏನಾಗಿಬಿಡ್ತದೆ, ಸಾಧನೆ ಹೊರಟೋಗಿಬಿಡ್ತದೆ. ಒಂದು ಮುಕುಂದ ಮಾಲ ಅಂತ ಒಂದು ಒಳ್ಳೆ ಸ್ತೋತ್ರ ಇದೆ, ದೊಡ್ಡದು. ಬಟ್ ಬಹಳ ಚೆನ್ನಾಗಿ ರಾಜ ಕುಲಶೇಖರ ಅದನ್ನ ಕಟ್ಟಿದ್ದಾನೆ, ಹಾಡನ್ನ, ಸ್ತೋತ್ರವನ್ನ. ಅದರಲ್ಲಿ ಬಹಳ ಚೆನ್ನಾಗಿ ಬರೀತಾರೆ ಅವರು. ಕಫವಾತ ಪಿತ್ತೈಹಿ ಅಂದ್ರೆ ಮರಣ ಕಾಲದಲ್ಲಿ ಕಫ ಪಿತ್ತ ಸೇರ್ಕೊಂಡ್ ಬಿಡಿತೆ ಅಂತಂದಗಳಿಗೆ ನಿನ್ನನ್ನು ಸ್ಮರಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಚೆನ್ನಾಗಿರುವಾಗ ನಿನ್ನನ್ನು ಸ್ಮರಣೆ ಮಾಡತಕ್ಕಂತಹ, ನಿನ್ನನ್ನ ಒಂದು ಸ್ವಲ್ಪ ವಿಸ್ಮೃತಿ ಆಗದಂತೆ ನೆನಪಿನಿಟ್ಟುಕೊಳ್ತಕ್ಕಂತಹ ಕರುಣೆಯನ್ನ ನನ್ನ ಮೇಲೆ ತೋರಿಸು, ನಾನೇನು ಕೇಳೋದಿಲ್ಲ ಅಂತ ಕೃಷ್ಣನನ್ನ
ಪ್ರಾರ್ಥಿಸುವಂತಹದ್ದು ಮುಕುಂದ ಮಾಲಾ ಅಂತ ಹೇಳ್ಬಿಟ್ಟು. ಸೊ ಯಾವಾಗಾರ ನೀವು ಫ್ರೀ ಇದ್ದಾಗ ಆ ಮುಕುಂದ ಮಾಲವನ್ನ ನೋಡ್ಬೇಕು, ಅದನ್ನ ಹಾಡ್ಬೇಕು, ಚೆನ್ನಾಗಿದೆ ಅದು. ಅವೆಲ್ಲ ಏನ್ ಮಾಡ್ತವೆ, ಸ್ತೋತ್ರ ಎರಡು ರೀತಿಯಿಂದ ನಮ್ಮ ಅಂತಃಪ್ರಜ್ಞೆಯನ್ನ ಜಾಗೃತಿ ಮಾಡ್ತವ, ಮತ್ತೆ ಇನ್ನೊಂದು ರೀತಿಯಿಂದ ಪ್ರಾರ್ಥನೆ. ಏಕಕಾಲಕ್ಕೆ ಎರಡು ಬೆನಿಫಿಟ್ಸ್ ಅದ ಆ ತರದ ಸ್ತೋತ್ರಗಳನ್ನ. ಇನ್ನು ಕೆಲವೊಂದು ಸ್ತೋತ್ರಗಳಿದಾವೆ, ಅವು ಬರೀ ಶಕ್ತಿಯನ್ನ ಸ್ತೋತ್ರ ಮಾಡ್ತಕ್ಕಂಥವಿರ್ತಾವ. ಆದ್ರೆ ಇದು ಸ್ತೋತ್ರ ಹೇಗಿದೆ ಅಂತಂದ್ರೆ, ನಮ್ಮನ್ನ ನಾವು ಜಾರದಂತೆ ಮತ್ತೆ ಅದಕ್ಕೆ ಪ್ರೊಟೆಕ್ಟ್ ಆಗ್ಲಿಕ್ಕೆ ಆ ಕೃಷ್ಣನನ್ನ ಬೇಡುವಂತಹದ್ದು. ಅಷ್ಟು ಸುಂದರವಾಗಿರ್ತಕ್ಕಂತಹ ಸ್ತೋತ್ರ ಮುಕುಂದಮಾಲ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ಸಂಗತಿಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಈ ಪ್ರಾಜ್ಞನಾಗಿರ್ತಕ್ಕಂಥವನು ಯಾವಾಗಲೂ ಕೂಡ ಈ ಪಾಚಿತರ ಕಟ್ಟಿಕೊಳ್ತಕ್ಕಂತಹ ಈ ವಿಷಯ ವಾಸನೆಗಳು ಮತ್ತೆ 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 ಮುಚ್ಕೊಂಡು ಬಿಡ್ತವೆ. ಅನೇಕ ರೀತಿಯಾಗಿರ್ತಕ್ಕಂಥ ಪಾಚಿಗಳು ಒಂದಲ್ಲ, ಕೆಲವೊಬ್ಬರಿಗೆ ಒಂದರ ಮೇಲೆ ಬಹಳ ವೈರಾಗ್ಯ ಇರುತ್ತೆ, ಆದ್ರೆ ಇನ್ನೊಂದರಲ್ಲಿ ವೀಕ್ ಆಗಿಬಿಟ್ಟಿರ್ತಾರೆ. ಈಗ ನಾನು ಭೀಷ್ಮಂದು ಹೇಳಿದ್ ನೋಡಿ, ಬ್ರಹ್ಮಚರ್ಯದಲ್ಲಿ ಬಲಾಢ್ಯನಾಗಿದ್ದ, ಆದರೆ ಸಿಂಹಾಸನಕ್ಕೆ ಬದ್ಧ ಅಂತಕ್ಕಂಥ ಸ್ಥಿತಿಯಲ್ಲಿ ನಿರ್ಣಯವನ್ನು ತಗೊಳಕ ಗೊತ್ತಾಗ್ಲಿಲ್ಲ ಅವನಿಗೆ. ದ್ರೌಪದಿಯನ್ನು ಆ ಪಗಡೆಯಾಟದಲ್ಲಿ ಸೋಲಿಸಿ ಮಾನಭಂಗ ಮಾಡುವಾಗ ಒಬ್ಬ ಕಿರಿಯನಾಗಿರ್ತಕ್ಕಂಥ ಧರ್ಮರಾಜ ಧರ್ಮವನ್ನು ನಿರ್ಣಯ ಮಾಡಬೇಕು, ನಾನ್ ಮಾಡಕ್ ಬರಂಗಿಲ್ಲ ಅಂತ ಅಲ್ಲಿ ವಿಮುಖನಾಗಿಬಿಟ್ಟ. ಅಲ್ಲಿ ಒಂದು ಗುಟ್ರ ಹಾಕಿದ್ನಂತಂದ್ರೆ ಅವನು ಅಜಯನಾಗಿ ಉಳಿದು ಬಿಡ್ತಿದ್ದ. ಅದು ಒಂದು ದೋಷದಿಂದ ಅವನು ಅಷ್ಟೊಂದು ನೋವನ್ನು ಅನುಭವಿಸ್ಬೇಕಾಯ್ತು ಕೊನೆಗೆ ಶರಶೈಲಿ. ನಮಗೆ ಮಹಾಭಾರತ ಈ ರೀತಿಯಾಗಿ ಎಲ್ಲಿ ನಮ್ಮ ಹತ್ರ ತಾಕತ್ತಿದೆ ಮತ್ತೆ ಇನ್ನು ಯಾವ ವಿಷಯದಲ್ಲಿ ನಾವು ವೀಕ್ ಇದೀವಿ, ಆ ವೀಕ್ ಆಗಿರ್ತಕ್ಕಂಥ ವಿಷಯದಲ್ಲಿ ಮತ್ತೆ 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 ನಾವು ಬಲಿಷ್ಠರಾಗಬೇಕು. ಈಗ ಕೆಲವೊಂದು ಇಂದ್ರಿಯಗಳ ಮೇಲೆ ನಮಗೆ ನಿಗ್ರಹ ಇರ್ತದ. ಈ ಜಾತಿ ಬಂದ್ಬಿಟ್ರೆ ಮತ್ತೆ ವಿಸ್ಮೃತಿ ಬಂದ್ಬಿಡ್ತದೆ ಕೆಲವೊಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ ಧರ್ಮ ಬಂದ್ಬಿಟ್ರೆ ವಿಸ್ಮೃತಿ ಬಂದ್ಬಿಡ್ತದೆ. ಅನೇಕ ರೀತಿಯಾಗಿರ್ತಕ್ಕಂಥ ವಿಸ್ಮೃತಿಗಳು ಒಂದಲ್ಲ. ಅದಕ್ಕೆ ಇವನ್ನೆಲ್ಲವನ್ನ ಬಿಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ಬಿಟ್ಟಿದ್ದಾನೆ. ಆದ್ರೆ ಮನುಷ್ಯನಿಗೆ ಏನಾಗುತ್ತೆ, ಅದನ್ನ ಉಳಿಸೋದೇ ಧರ್ಮ ಅಂತ ಬಂದ್ಬಿಡ್ತದೆ. ಇದು ನಾವು ತುಂಬಾ ಆಲೋಚನೆ ಮಾಡಬೇಕಾಗಿರ್ತಕ್ಕಂತಹ ಸಂಗತಿ. ಸೊ ಹಾಗಾಗಿ ನಮ್ಮನ್ನ ನಾವು ನೋಡ್ಕೋಬೇಕು, ಯಾವ ವಿಷಯದಲ್ಲಿ ನಾವು ವೀಕ್ ಇದೀವಿ, ಆ ವೀಕ್ ಆಗಿರ್ತಕ್ಕಂಥ ವಿಷಯದಲ್ಲಿ ನಾವು ಹೆಂಗ ಬಲಿಷ್ಠರಾಗಬೇಕು ಅನ್ನುವಂತಹದ್ದನ್ನ. ಇದು ಒಂದೇ ವಿಷಯ ವಿಸ್ಮೃತಿ. ಯಾಕೆ ಇಷ್ಟೊಂದು ಶ್ಲೋಕಗಳಲ್ಲಿ ನಮಗೆ ಶಂಕರರು ಪದೇ ಪದೇ ಹೇಳ್ತಾರೆ ಅಂತಂದ್ರೆ ತುಂಬಾ ಸಿಂಪಲ್ಲು. ಈಗ ನೋಡಿ, ಸಿಹಿ ಅಂತಕ್ಕಂಥದ್ದು ಒಂದೇ. ಆ ಸಿಹಿ ನಮಗೆ ಇಷ್ಟ ಆಗಿರೋದ್ರಿಂದ ಅನೇಕ ರೀತಿಯಾಗಿ, ಅಂದ್ರೆ ಅದೇ ಸಿಹಿಯನ್ನೇ ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ರೀತಿಯಾಗಿ ಸ್ವೀಟ್ಸ್ಗಳನ್ನ ನಾವು ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಜಾಮೂನ್ ಅಂತ, ಗುಲಾಬ್ ಜಾಮೂನ್ ಅಂತ, ರಸಗುಲ್ಲ ಅಂತ, ಜಿಲೇಬಿ ಅಂತ. ಯಾಕೆ? ಟೇಸ್ಟ್ ಇಷ್ಟ ನನಗೆ, ಅಂದ್ರೆ ಡಿಫ್ರೆಂಟು, ಬೇರೆ ಬೇರೆ ರೀತಿಯಾಗಿ ಟೇಸ್ಟ್ ತಗೋಬೇಕು. ಸಿಹಿ ನಮಗಿಷ್ಟ, ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ತಗೋಬೇಕು ಅಂತ. ಹಂಗ ಸಾಧಕನಾಗಿರ್ತಕ್ಕಂಥವನಿಗೆ ಇದು ಬಹಳ ಮುಖ್ಯ. ಅದಕ್ಕೆ ಅನೇಕ ದೃಷ್ಟಿಕೋನದಿಂದ
ಇದನ್ನ ವಿಮರ್ಶಿಸುವಂತಹ ವಿಶೇಷತೆ ಆಚಾರ್ಯ ಶಂಕರರದು. ಲಕ್ಷಚ್ಯುತಂ ಚೇದ್ಯದಿ ಚಿತ್ತಮೀಶದ್ ಬಹಿರ್ಮುಖಂ ಸನ್ನಿಪತೆ ತಃ ಪತೇತಸ್ತತಃ ಪ್ರಮಾದತಃ ಪ್ರಚ್ಯುತ ಕೇಲಿಕಂದುಕಃ ಸೋಪಾನ ಪಂಕ್ತೌ ಪತಿತೋ ಯಥಾ ತಥಾ. ಯಥಾ ಸೋಪಾನ ಪಂಕ್ತೌ ಪತಿತೌ ಯಥಾ ತಥಾ ಅಂತಕ್ಕಂಥದ್ದನ್ನ ಮೇಲಿನ ಶ್ಲೋಕಕ್ಕೆ ಸೇರಿಸಿದ್ದಾರೆ. ಏನು ಸೇರಿಸಿದ್ದಾರೆ ಮೇಲಿನ ಶ್ಲೋಕಕ್ಕೆ? ಪ್ರಮಾದತಃ ಅಂದ್ರೆ ಚಿತ್ತಂ ಚೇತ್ ಯದಿ ಚಿತ್ತಂ ಈಶದ್. ಚಿತ್ತ ಅಂದ್ರೆ ಮನಸ್ಸು. ಒಂದು ಸಾರಿ ಈ ಮನಸ್ಸಂತಕ್ಕಂಥದ್ದು ಬಹಿರ್ಮುಖಂ ಸನ್ನಿಪತೆ ತತಃ ತತಃ ಅಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ಸಾರಿ ವಿಷಯಾದಿಗಳಿಗೆ ಜಾರಿ ಬಿಡಿತಂತಂದ್ಗಳಿಗೆ ಅನ್ಕಂಟ್ರೋಲ್ ಆಗಿಬಿಡುತ್ತೆ ಅಂತಾರ. ಅದನ್ನ ಹಿಡ್ಕೊಳಕ್ ಆಗೋದಿಲ್ಲ, ಅಷ್ಟು ಫೋರ್ಸ್ ಆಗಿ ಹೋಗ್ಬಿಡುತ್ತೆ ಅಂತ. ಹೇಗೆ? ಪ್ರಮಾದತಃ ಪ್ರಚ್ಯುತ ಕೇಲಿ ಕಂದುಕಃ ಸೋಪಾನ ಪಂಕ್ತೌ ಪತಿತೋ ಯಥಾ. ಅದೊಂದು ಎಕ್ಸಾಂಪಲ್ ಕೊಟ್ಟಿರ್ಲಿ. ಏನು ಅಂತಂದ್ರೆ, ಒಂದು ಬಾಲು, ಆ ಬಾಲು ಪ್ರಮಾದ ತಂದ್ರೆ ಕೈಯಿಂದ ಜಾರಿ ಬಿಡ್ತದೆ. ಎಲ್ಲಿ ಜಾರಿತು ಅಂತಂದ್ರೆ, ಒಂದು ಎತ್ತರ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ, ತುಂಬಾ ಎತ್ತರದಲ್ಲಿದೆ ದೇವಸ್ಥಾನ, ಒಂದು 100 ಮೆಟ್ಲಿದಾವ, ಅಲ್ಲಿ ಮೇಲೆ ನಿಂತುಕೊಂಡಿದ್ದೀವಿ. ಅಲ್ಲಿ ಅಚಾನಕ್ಕಾಗಿ ಕೈಯಿಂದ ಜಾರಿ ಬಿಡ್ತು ಆ ಬಾಲು. ಅವಾಗೇನಾಗಿಬಿಡುತ್ತೆ, ಸೋಪಾನ ಪಂಕ್ತವು, ಆ ಸೋಪಾನ ಮೆಟ್ಲುಗಳಿರ್ತಾವಲ್ವ, ಆ ಮೆಟ್ಲುಗಳ ಮೇಲೆ ಒಂದಾದ್ಮೇಲೆ ಒಂದು ಮೆಟ್ಲ ಮೇಲೆ ಕೆಳಗಡೆ ಜಾರಕ್ಕೆ ಶುರು ಮಾಡಿಬಿಡ್ತದೆ. ಎಷ್ಟು ಸ್ಪೀಡ್ ಅಂತಂದ್ರೆ ನಾವು ಹಿಂದೆ ಅದನ್ನ ಬಂದು ಅದನ್ನ ತಡೆಯಕ್ಕಾಗೋದಿಲ್ಲ, ಅಷ್ಟು ಸ್ಪೀಡಾಗಿ ಓಡಕ್ಕೆ ಶುರು ಮಾಡಿಬಿಡುತ್ತೆ. ಯಾರು ತಳ್ತಾ ಇಲ್ಲ, ಆದ್ರೂ ಓಡ್ತಾ ಇರ್ತದೆ. ಯಾಕೆ ಓಡುತ್ತೆ ಅದು ಅಂದ್ರೆ ಸ್ಲೋ ಇದ್ದ ಕಡೆಗೆ ಓಡ್ತಕ್ಕಂಥದ್ದು ಅದರ ಸ್ವಭಾವ. ಯಾರು ತಳ್ಳೋದು ಬೇಕಾಗಿಲ್ಲ, ಮೇಲೆ ಆದ್ರೂ ಶಕ್ತಿ ಬೇಕಾಗತ್ತೆ ನಮಗೆ, ತಳ್ಬೇಕು ಪದೇ ಪದೇ ಬಾಲನ್ನು. ಆದ್ರೆ ಕೆಳಗಡೆ ಹೋಗ್ಬೇಕಂದ್ರೆ ಅದನ್ನೇನು ಯಾರು ತಳ್ಳೋದು ಬೇಕಾಗಿಲ್ಲ, ಆ ಡೌನೇ ಅದ ಶಕ್ತಿ, ಅದು ಕೆಳ್ಕೊಂಡು ಹೋಗ್ಬಿಡ್ತದ. ಅದೇ ರೀತಿಯಾಗಿ ಈ ಜ್ಞಾನಿಯಾಗಿರ್ತಕ್ಕಂಥವನು ಒಂದು ಕ್ಷಣ ಮಾತ್ರದಲ್ಲಿ ಜಾರಿ ಬಿಟ್ನಂತಂದ್ರೆ ಎಷ್ಟು ಸ್ಪೀಡ್ ಆಗಿ ಆ ಪ್ರಪಾತಕ್ಕೆ ಹೋಗ್ತಾನೆ ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಅಷ್ಟು ವಿಸ್ಮೃತಿ ಆಗಿಬಿಡ್ತದೆ ಕಲಾಸ್. ಅದು ಮನುಷ್ಯನ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಈಗ ನಾವೆಲ್ಲ ಹೇಳ್ತೀವಲ್ವಾ, ಈ ಕೋಪ ಅಂತಕ್ಕಂಥದ್ದು ಒಂದು ಇದೆ. ಒಂದು ಸಾರಿ ಆ ಕೋಪದ ಕೈಗೆ ಸಿಕ್ಕಾಕೊಂಡ್ಬಿಟ್ಟು ಅಂತಂದ್ರೆ ಅದು ಎಲ್ಲಿ ಕರ್ಕೊಂಡೋಗಿ ಮುಟ್ಟಿಸ್ತದೆ ನಮ್ಮನ್ನು ಗೊತ್ತಾಗಲ್ಲ. ಹಾಗೆ ಈ ಸಂಶಯ ಅಂತಕ್ಕಂಥದ್ದು ಇದೆ, ಒಂದು ಬಾಲು. ಆ ನಮ್ಮ ಚಿತ್ತವನ್ನ ಒಂದು ಸಾರಿ ಸಂಶಯ ಕೊಟ್ಬಿಟ್ಟು ಅಂತಂದ್ರೆ ಎಲ್ಲಿ ಕರ್ಕೊಂಡೋಗಿ ಮುಟ್ಟಿಸ್ತದೆ ಅದು ಗೊತ್ತಿಲ್ಲ. ಕೋಪ ಅಂತಕ್ಕಂಥದ್ದು, ಸಂಶಯ ಅಂತಕ್ಕಂಥದ್ದು, ಈ ಆಸೆ ಅಂತಕ್ಕಂಥದ್ದು, ಇವೆಲ್ಲ ಅತ್ಯಂತ ಬಹಳ ಬಲಿಷ್ಠವಾಗಿರ್ತಕ್ಕಂತಹ, ನಮ್ಮನ್ನು ಅಪಹರಿಸುವಂತಹ ವೈರಿಗಳು ಅಂತೆ. ಷಡ್ ರಿಪುಹು ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ ಅಂತ ಗೀತೆಯಲ್ಲಿ ಬಹಳ ಪ್ರಮುಖವಾಗಿ 3ನ್ನ ತಗೊಂಡಿದ್ದಾನೆ.
ಕಾಮಕ್ರೋಧ ತಥಾ ಲೋಭಃ ತಸ್ಮಾತ್ ಏತತ್ರಯಂ ತ್ಯಜೇತ್ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಅಂತ ಗೀತೆ. ಕಾಮ ಕ್ರೋಧ ತಥಾ ಲೋಭ. ಕಾಮ ಕ್ರೋಧ ಲೋಭ ಅಂತಕ್ಕಂಥದ್ದು ನೀವು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತಂದ್ರೆ, ಗೀತಾಚಾರ್ಯ ಕೃಷ್ಣ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ, ಸೀದಾ ಆ ನರಕದ ಬಾಗಿಲಿಗೆ ಕರ್ಕೊಂಡು ಹೋಗ್ಬಿಡ್ತದೆ. ಹೆಂಗ ಚೆಂಡು ಆ ಸ್ಪೀಡ್ ಆಗಿ ಆ ಕೆಳಗಡೆಗೆ ಬಂದು ಹೆಂಗೆ ಬೀಳುತ್ತೋ, ನಾವೆಷ್ಟು ಹಿಂದಗಡೆ ಓಡಿ ಬಂದ್ರೂ ನಮ್ಗಿಂತ ಸ್ಪೀಡಾಗಿ ಹೋಗ್ಬಿಡ್ತದೋ, ಆ ರೀತಿಯಾಗಿ ಒಂದು ಸಾರಿ ಚಿತ್ತ ಚಾಂಚಲ್ಯ ಆಗಿಬಿಡಿತು, ವಿಸ್ಮೃತಿ ಆಗಿಬಿಡಿತು ಅಂತಂದ್ರೆ, ಈ ಒಂದು ಸಾರಿ ಕೋಪದ ಕಡೆ, ಸಂಶಯದ ಕಡೆ ಚಿತ್ತವನ್ನು ಕೊಟ್ಟು ಬಿಟ್ವಿ ಅಂತಂದ್ರೆ, ಉಳಿದದ್ದು ಎಷ್ಟಾರಿರ್ಲಿ ಅದೆಲ್ಲದನ್ನು ಮರೆ ಮಾಡಿಬಿಡ್ತದೆ ಮನುಷ್ಯನಿಗೆ. ಇದು ಒಂದು ದೊಡ್ಡ ಕಾಯಿಲೆ ಸಾಧಕನಿಗೆ. ಹೆಂಗ ಈ ದೇಹದಲ್ಲಿ BP ಡಯಾಬಿಟಿಕ್ ಅಂತಕ್ಕಂಥ ಕಾಯಿಲೆಗಳು ಹೆಂಗ ದಿನಾನು ಔಷಧ ತಿನ್ಬೇಕು, ಹಾಗೆ ಮನಸ್ಸಿಗಿರ್ತಕ್ಕಂತಹ ಸಾಧಕನಿಗಿರ್ತಕ್ಕಂತಹ ಡಿಸೀಸ್ಗಳು ಒಂದು ಸಾರಿ ಡಿಸೀಸ್ ಅಟ್ಯಾಕ್ ಮಾಡಿಬಿಡುತ್ತಂತಂದ್ರೆ ಬಿಡೋದೇ ಇಲ್ಲ ಅದು. ಅದಕ್ಕೆ ಯಾವಾಗಲೂ ಕೂಡ ಬಹಳ ಪ್ರಮುಖವಾಗಿ ಶಾಸ್ತ್ರದಲ್ಲಿ ಮನಸ್ಸನ್ನ ಸಂಶಯ ರಹಿತವಾಗಿ ಇಟ್ಕೊಳ್ಳೋದ ಕಡೆಗೆ ಗಮನ ಕೊಡಬೇಕು. ಕ್ರೋಧದ ಕಡೆ ವಾಲದಂತೆ ಮನಸ್ಸನ್ನ, ಕ್ರೋಧ ಬರಲಿ ಆದ್ರೆ ಅದನ್ನ ಬೇಗ ಅದನ್ನ ಸರಿ ಮಾಡಿಕೊಂಡ್ಬಿಡ್ಬೇಕು. ಅದನ್ನ ಡೆವಲಪ್ ಮಾಡಬಾರದು. ಯಾವುದೋ ಒಂದಿಷ್ಟು ಪಾಠ ಕೇಳುವಾಗ ಹೇಳುವಾಗ ಏನೋ ಒಂದಿಷ್ಟು ವ್ಯತ್ಯಾಸ ಆಗಿಬಿಡ್ತದೆ, ಸಡನ್ ಆಗಿ ಒಂದಿಷ್ಟು ಹರ್ಟ್ ಆಗುತ್ತೆ. ಆದ್ರೆ ಅಷ್ಟು ಬೇಗ ಅದನ್ನು ಬಿಟ್ಟು ಬಿಡ್ಬೇಕು, ಅದನ್ನ ಮುಂದುವರಿಸಬಾರದು. ಮುಂದುವರ್ಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರಮಾದ, ಅದು ಮತ್ತೆ ಆಯ್ತು ನಮ್ಮನ್ನ ಅದರ ಪದನ ತಗೊಂಡೋಗ್ಬಿಡ್ತದೆ. ಅದಕ್ಕೆ ಮಹಾವಿದ್ವಿಷಾವಹೈ ಅಂತ ಮಂತ್ರ, ಶಾಂತಿ ಮಂತ್ರ. ಸೊ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಅದು ಪ್ರಾಜ್ಞೆ ಇರಲಿ, ವಿದ್ವಾನ್ ಇರಲಿ, ಜ್ಞಾನಿ ಇರಲಿ, ಎಲ್ಲರಿಗೂ ಕೂಡ ಪ್ರಸಂಗ ಅಂತನೂ ಕೂಡ ಪರಮಾತ್ಮನ ಅದು ಇಚ್ಛೆ. ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಸಲುವಾಗಿ ಈ ಜಗತ್ತು ಒಂದು ನಮಗೆ ರಣಾಂಗಣ. ಅನೇಕ ರೀತಿಯಾಗಿ ಪರಮಾತ್ಮ ತನ್ನ ಮಾಯಾಶಕ್ತಿಯಿಂದ ನಮ್ಮನ್ನ ಎಷ್ಟು ನೀನು ಬಲಿಷ್ಠನಾಗಿದ್ದೀಯಾ ಅಂತ ಚೆಕ್ ಮಾಡಕ್ ಬರ್ತಾನೆ. ಸೊ ಅಂತಹ ಎಲ್ಲ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೆ ವಿಸ್ಮೃತಿ ಆಗದಂತೆ ಸದಾ ಆತ್ಮಸ್ಥಿತಿಯಲ್ಲಿ ಮನಸ್ಸನ್ನ ನಿಲ್ಲಿಸುವಂತವನೇ ಜಾಣ. ಯಾರು ಜಾಣ ಅಂತಂದ್ರೆ, ಜವನ ಬಾಯೊಡು ಬಾಲವ ಕೊಯ್ದು ಹೋದಾತ ನಮ್ಮ ಕೂಡನ ಸಂಗನ ಶರಣರಲ್ಲಿ ಜಾಣರ ಜಾಣ ಕಾಣ ಅಂತ ಬಸವಣ್ಣವ್ರದ್ದು ವಚನ. ಜವನ ಬಾಯೋಡಂದ್ರೆ ಆ ಒಂದು ಪ್ರಾಣಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಒಂದು ಬುದ್ಧಿವಂತ ಪ್ರಾಣಿ ಹೆಂಗ ಆ ಹಿಂದೆಗಡೆ ಇರ್ತಕ್ಕಂತಹ ತನ್ನನ್ನು ಅಟ್ಟಿಸ್ಕೊಂಡು ಬರ್ತಕ್ಕಂತಹ ಇನ್ನೊಂದು ಪ್ರಾಣಿಗೆ ಆ ಬಾಲವನ್ನ ಅದರ ಬಾಯಲ್ಲಿ ಕೊಟ್ಬಿಟ್ಟು ಅದು ಬಾಲ ಹಿಡಿದು ಜಗ್ಗಿ ಬಿಡ್ತದೆ. ಬಾಲ ಅದರ ಬಾಯಲ್ಲಿ ಇರ್ತದ, ಆದ್ರೆ ಬಾಲದಿಂದ ಅದಕ್ಕೇನು ಹಾನಿ ಆಗಲ್ಲ, ಮುಂದಕ್ಕೆ ಹೋಗಿ ಬಿಡ್ತದೆ, ಅದು ಉಡ್ಕೊಂಡು ಬಿಡ್ತದ. ಅದು ಹಾಗೆ ನಾವು ಯಮನಿಗೆ ಕಣ್ ತಪ್ಪಿಸ್ಬಿಟ್ಟು ಹೋಗ್ಬೇಕು, ಅವನ್ ಜಾಣ ಅಂತ. ಜವನ್ ಅಂದ್ರೆ ಯಮ, ಜವರಾಯ. ಅವನಿಗೇನ್ ಮಾಡ್ಬೇಕು, ಅವನಿಗೆ ಕಣ್ ತಪ್ಪಿಸ್ಬಿಟ್ಟು ಹೋಗ್ಬೇಕು. ಕಣ್ ತಪ್ಪಿಸ್ಬಿಟ್ಟು ಹೋಗ್ಬೇಕಂದ್ರೆ ಅರ್ಥ ಏನು, ಅಷ್ಟು ಬುದ್ಧಿವಂತರಾಗಿರ್ಬೇಕಂದ್ರೆ ಅಷ್ಟು ಎಚ್ಚರವಾಗಿರ್ಬೇಕು. ಈ ಎಲ್ಲ ಗುಣಾದಿಗಳು ನಮ್ಮ ಮೇಲೆ ಬರದಂತೆ ಎಚ್ಚರವಾಗಿದ್ದಾಗ
ಅವಾಗ ನಾವು ಆ ಯಮಧರ್ಮನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಆ ಯಮಧರ್ಮನ ಕಡೆ ಹೋಗದಂತೆ ಸದಾ ಎಚ್ಚರವಾಗಿ ಇರಬೇಕು ಅಂತಕ್ಕಂತಹ ಎಚ್ಚರಿಕೆ ಮತ್ತು ಆತ್ಮ ವಿಸ್ಮೃತಿ ಆಗದಂತೆ ಆತ್ಮನ ಗುಣಗಳನ್ನು ಪದೇ 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 ನೆನಪು ಮಾಡಿಕೊಳ್ತಕ್ಕಂತಹ, ಅದರ ವ್ಯಾಲ್ಯೂಸನ್ನು ಪದೇ ಪದೇ ಚಿಂತನೆ ಮಾಡತಕ್ಕಂತಹ, ಮೌಲ್ಯಗಳನ್ನು ನೆನಪು ಮಾಡಿಕೊಳ್ತಕ್ಕಂತಹದ್ದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.